ನಮಸ್ತೆ ಕರುನಾಡು, ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಇತಿಹಾಸ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯಿಂದ ಪ್ರಸಿದ್ಧವಾಗಿರುವ ಕಲಬುರಗಿ, ಹಳೆಯ ಹೆಸರು ಗುಲ್ಬರ್ಗಾ ಜಿಲ್ಲೆಯ ಬಗ್ಗೆ ಒಂದು ಆಸಕ್ತಿದಾಯಕ ಪ್ರವಾಸ ಕೈಗೊಳ್ಳೋಣ. ಹೈದರಾಬಾದ್ ಕರ್ನಾಟಕದ ಹೃದಯವೆಂದು ಕರೆಯಲ್ಪಡುವ ಈ ಪ್ರದೇಶವು ಕೋಟೆಗಳು, ದರ್ಗಾಗಳು, ಪುರಾತನ ವಿದ್ಯಾಸಂಸ್ಥೆಗಳು ಮತ್ತು ವಿಶಿಷ್ಟ ಆಹಾರ ಸಂಸ್ಕೃತಿಯಿಂದ ಪ್ರಸಿದ್ಧವಾಗಿದೆ. ಹಾಗಾಗಿ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಕಲಬುರಗಿ ಜಿಲ್ಲೆ ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಪ್ರಮುಖ ಜಿಲ್ಲೆ. ಇದು ಸಾಮಾನ್ಯವಾಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಪ್ರಮುಖ ಕೇಂದ್ರ ಎಂದು ಪರಿಗಣಿಸಲಾಗುತ್ತದೆ. ಕಲಬುರಗಿ ಜಿಲ್ಲೆಯ ವಿಸ್ತೀರ್ಣ ಸುಮಾರು 10,990 ಚದರ ಕಿಲೋಮೀಟರ್. ಈ ಜಿಲ್ಲೆ ರಾಜ್ಯ ಮತ್ತು ಜಿಲ್ಲೆಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಅವುಗಳೆಂದರೆ ಮಹಾರಾಷ್ಟ್ರ, ತೆಲಂಗಾಣ, ಬೀದರ್, ವಿಜಯಪುರ, ಯಾದಗಿರಿ. 2011ರ ಜನಗಣತಿಯ ಪ್ರಕಾರ ಇಲ್ಲಿ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಜಿಲ್ಲೆಯ ಸಾಕ್ಷರತಾ ಪ್ರಮಾಣವು ಸುಮಾರು 64ರಿಂದ 67%ರಷ್ಟಿದ್ದು, ಶಿಕ್ಷಣ ಕ್ಷೇತ್ರದಲ್ಲಿ ನಿಧಾನವಾಗಿ ಆದರೆ ನಿರಂತರ ಪ್ರಗತಿ ಕಂಡುಬರುತ್ತಿದೆ. ಕಲಬುರಗಿ ಜಿಲ್ಲೆ ಡೆಕ್ಕನ್ ಪೀಠಭೂಮಿ ಪ್ರದೇಶದಲ್ಲಿದೆ. ಬೇಸಿಗೆಯಲ್ಲಿ ಇಲ್ಲಿ ತಾಪಮಾನ ಸಾಮಾನ್ಯವಾಗಿ 40 ಡಿಗ್ರಿ ಸೆಂಟಿಗ್ರೇಡ್ರಿಂದ 45 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಏರುತ್ತದೆ. ಮಳೆ ಪ್ರಮಾಣ ಮಧ್ಯಮವಾಗಿದ್ದು, ವರ್ಷಕ್ಕೆ ಸುಮಾರು 700ರಿಂದ 800 ಮಿಲಿಮೀಟರ್ ಮಳೆಯಾಗುತ್ತದೆ. ಈ ಪ್ರದೇಶದಲ್ಲಿ ಕಂಡುಬರುವ ಮುಖ್ಯ ಮಣ್ಣು ಕಪ್ಪು ಮಣ್ಣು, ಕೆಂಪು ಮಣ್ಣು. ಈ ಮಣ್ಣು ಕೃಷಿಗೆ ಬಹಳ ಸೂಕ್ತವಾಗಿದೆ. ಕಲಬುರಗಿ ಜಿಲ್ಲೆಯ ಜನರ ಮುಖ್ಯ ಜೀವನಾಧಾರ ಕೃಷಿ. ಇಲ್ಲಿ ಪ್ರಮುಖವಾಗಿ ಬೆಳೆಯುವ ಬೆಳೆಗಳು ತೊಗರಿ, ಜೋಳ, ಕಡಲೆ, ಸೂರ್ಯಕಾಂತಿ, ಗೋಧಿ. ಕಲಬುರಗಿ ತೊಗರಿ ಉತ್ಪಾದನೆಯಲ್ಲಿ ದೇಶದಲ್ಲೇ ಪ್ರಮುಖ ಸ್ಥಾನ ಹೊಂದಿದೆ ಎಂದು ಹೇಳಲಾಗುತ್ತದೆ. ಕಲಬುರಗಿ ಜಿಲ್ಲೆಯ ಇತಿಹಾಸ ಬಹಳ ವೈಭವಶಾಲಿ. ಒಂದು ಕಾಲದಲ್ಲಿ ಇದು ಬಹಮನಿ ಸುಲ್ತಾನರು ಆಡಳಿತದ ರಾಜಧಾನಿಯಾಗಿತ್ತು. ಆ ಕಾಲದಲ್ಲಿ ನಿರ್ಮಿಸಲಾದ ಕಲಬುರಗಿ ಕೋಟೆ ಇಂದು ಕೂಡ ಅದರ ಶಕ್ತಿ ಮತ್ತು ವಾಸ್ತುಶಿಲ್ಪದ ಸಾಕ್ಷಿಯಾಗಿ ನಿಂತಿದೆ. ಈ ಕೋಟೆಯೊಳಗೆ ಇರುವ ಜಾಮಾ ಮಸೀದಿ ಭಾರತದ ಅತ್ಯಂತ ವಿಶಿಷ್ಟ ಮಸೀದಿಗಳಲ್ಲಿ ಒಂದು. ಇದು ಸ್ಪೇನ್ ದೇಶದ ಕಾರ್ಡೋಬಾ ಮಸೀದಿಯ ಶೈಲಿಯನ್ನು ಹೋಲುತ್ತದೆ ಎಂದು ಹೇಳಲಾಗುತ್ತದೆ. ಕಲಬುರಗಿ ಜಿಲ್ಲೆ ಧಾರ್ಮಿಕ ಸಹಿಷ್ಣುತೆಯ ಪ್ರತೀಕವಾಗಿದೆ. ಇಲ್ಲಿ ಇರುವ ಖ್ವಾಜಾ ಬಂಡಾ ನವಾಜ್ ದರ್ಗಾ ದೇಶದ ಅತ್ಯಂತ ಪವಿತ್ರ ಸೂಫಿ ತೀರ್ಥಕ್ಷೇತ್ರಗಳಲ್ಲಿ ಒಂದು. ಇಲ್ಲಿ ಸಮಾಧಿಯಾಗಿರುವ ಮಹಾನ್ ಸೂಫಿ ಸಂತ ಖ್ವಾಜಾ ಬಂಡಾ ನವಾಜ್ಗೆ ಸುದರಾಜ್ ಅವರ ದರ್ಗಾಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. ಇಲ್ಲಿ ನಡೆಯುವ ಊರ್ಸ್ ಹಬ್ಬ ಬಹಳ ಪ್ರಸಿದ್ಧವಾಗಿದೆ. ಕಲಬುರಗಿ ಶಿಕ್ಷಣ ಕ್ಷೇತ್ರದಲ್ಲೂ ಪ್ರಮುಖ ಸ್ಥಾನ ಹೊಂದಿದೆ. ಇಲ್ಲಿ ಇರುವ ಕಲಬುರಗಿ ವಿಶ್ವವಿದ್ಯಾಲಯ ಉತ್ತರ ಕರ್ನಾಟಕದ ಪ್ರಮುಖ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು. ಈ ವಿಶ್ವವಿದ್ಯಾಲಯವು ಸಾವಿರಾರು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಅವಕಾಶ ಒದಗಿಸುತ್ತಿದೆ. ಕಲಬುರಗಿ ತನ್ನ ವಿಶಿಷ್ಟ ಆಹಾರ ಸಂಸ್ಕೃತಿಗೂ ಪ್ರಸಿದ್ಧ. ಇಲ್ಲಿನ ಜನಪ್ರಿಯ ಆಹಾರಗಳು ಜೋಳದ ರೊಟ್ಟಿ, ಎಣ್ಣೆಗಾಯಿ, ಕಲಬುರಗಿ ಬಿರಿಯಾನಿ, ಖೀರ್. ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ರುಚಿಯನ್ನು ಇಲ್ಲಿ ಸವಿಯಬಹುದು. ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ಭಾಷೆಗಳ ಸಂಯೋಜನೆಯನ್ನು ಕಾಣಬಹುದು. ಇಲ್ಲಿ ಮಾತನಾಡುವ ಪ್ರಮುಖ ಭಾಷೆಗಳು ಕನ್ನಡ, ಉರ್ದು, ಮರಾಠಿ, ತೆಲುಗು. ಈ ಬಹುಭಾಷಾ ಸಂಸ್ಕೃತಿಯೇ ಈ ಪ್ರದೇಶದ ವಿಶೇಷತೆ. ಅಭಿವೃದ್ಧಿಯ ನಡುವೆಯೂ ಕಲಬುರಗಿ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಅವುಗಳಲ್ಲಿ ಪ್ರಮುಖವಾದವು ಮಳೆಯ ಅಸ್ಥಿರತೆ, ನೀರಿನ ಕೊರತೆ, ಕೈಗಾರಿಕೆಗಳ ಅಭಾವ, ಯುವಕರ ವಲಸೆ. ಅನೇಕ ಯುವಕರು ಉದ್ಯೋಗಕ್ಕಾಗಿ ಬೆಂಗಳೂರು ಮತ್ತು ಹೈದರಾಬಾದ್ ನಗರಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಸ್ನೇಹಿತರೆ, ಕಲಬುರಗಿ ಕೇವಲ ಒಂದು ಜಿಲ್ಲೆ ಮಾತ್ರವಲ್ಲ. ಇದು ಇತಿಹಾಸ, ಸಂಸ್ಕೃತಿ, ಆಧ್ಯಾತ್ಮ ಮತ್ತು ಶಿಕ್ಷಣದ ಮಹತ್ವವನ್ನು ಹೊಂದಿರುವ ಒಂದು ಅದ್ಭುತ ಭೂಮಿ. ಉತ್ತರ ಕರ್ನಾಟಕದ ಗರ್ವವಾಗಿ ಈ ಜಿಲ್ಲೆ ಇಂದು ಕೂಡ ತನ್ನ ವೈಭವವನ್ನು ಉಳಿಸಿಕೊಂಡಿದೆ. ಈ ವಿಡಿಯೋ ನಿಮಗೆ ಕಲಬುರಗಿ ಜಿಲ್ಲೆಯ ಬಗ್ಗೆ ಸಮಗ್ರ ಮಾಹಿತಿ ನೀಡಿದೆ ಎಂದು ನಾವು ಆಶಿಸುತ್ತೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಕರುನಾಡ ಕುಸುಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಕರ್ನಾಟಕದ ಮತ್ತೊಂದು ಜಿಲ್ಲೆಯ ವಿಶೇಷತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.